ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಅಂದಹಾಗೆ ನಾವು ಉಳ್ಕೊಂಡಿದ್ದು LK ಗ್ರ್ಯಾಂಡ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ. ಪಟಾಯದಲ್ಲಿ 4 ಸ್ಟಾರ್ ಹೋಟೆಲ್ ಇದು. ವೆಲ್ ಮೇಂಟೈನ್ ಮಾಡಿದ್ದಾರೆ, ಹಾಗೆ ಫೆಸಿಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಏನು ನೋಡ್ತಿದ್ದೀರಾ ಅಲ್ವಾ, ಇದನ್ನು ನಾನು ಶೂಟ್ ಮಾಡ್ಕೊಂಡಿದ್ದು ಅರೌಂಡ್ 6:30 ಆ ರೀತಿ ಆಗಿತ್ತು. ಹಾಗಾಗಿ ಸ್ವಲ್ಪ ಡಲ್ನೆಸ್ ಇದೆ ಕತ್ಲಾಗ್ತಿರೋದ್ರಿಂದ, ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಹೊರಗಡೆನೂ ಅಷ್ಟೇ, ಈವನ್ ಇನ್ಸೈಡು ಅಷ್ಟೇ ಚೆನ್ನಾಗಿದೆ. ಹಾಗೆ ಬ್ರೇಕ್ಫಾಸ್ಟು ಎಲ್ಲ ಇಲ್ಲೇ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಲಂಚ್ ಮತ್ತು ಡಿನ್ನರಿಗೆ ಮಾತ್ರ ಬೇರೆ ಕಡೆ ಹೋಗಬೇಕಾಗತ್ತೆ. ನೋಡಿ ಈ ರೀತಿ ಇದೆ ಹೊರಗಡೆ ಲುಕ್ಕು. ಹಾಗೆ ಒಳಗಡೆನೂ ಸಹ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅದನ್ನು ಸಹ ತೋರಿಸ್ತೀನಿ ನೋಡಿ. LK ಗ್ರ್ಯಾಂಡ್ ಎಂಪೈರ್ ಅಂತ ಹೇಳಿಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಹ ನೋಡ್ಬೋದು. ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಬನ್ನಿ ಈಗ ಒಳಗಡೆ ಹೋಗೋಣ. ಹಾಗೆ ನೋಡಿ, ನಮಗೆ ರೂಮ್ ಸಿಕ್ಕಿದ್ದು ಬಂದು 6th ಫ್ಲೋರಲ್ಲಿ ಇತ್ತು. ಚೆನ್ನಾಗಿತ್ತು. ಹಾಗೆ ನೀಟ್ನೆಸ್ ಅಂತೂ ಅದರಲ್ಲಿ ಎರಡು ಮಾತಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರೂಮ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫುಲ್ಲಿ ಫರ್ನಿಷ್ಡ್ ಆಗಿತ್ತು. ಅಂದರೆ ವಾರ್ಡ್ರೂಬ್ ಆಗಿರ್ಬೋದು, ಒಂದು ಫ್ರಿಡ್ಜ್ ಆಗಲಿ, TV, AC ಎಲ್ಲನೂ ಪ್ರಾಪರಾಗಿ ನೀಟಾಗಿತ್ತು. ಹಾಗೆ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಚೆನ್ನಾಗಿತ್ತು. ಹಾಗೆ ಬೆಡ್ಡು ಅಷ್ಟೇ, 2 ಬೆಡ್ ಇರುತ್ತೆ. ಒಂದು ದೊಡ್ಡದಾಗಿರುತ್ತೆ, ಇನ್ನೊಂದು ಚಿಕ್ಕದಾಗಿರುತ್ತೆ. ನೋಡಿ, ಇಬ್ಬರಿಗಂತ ಕೊಟ್ಟಿರೋ ರೂಮನ್ನು ಸಹ ಇಷ್ಟು ದೊಡ್ಡದಾಗಿದೆ. ಅರೌಂಡ್ ಏನಿಲ್ಲ ಅಂದರೆ 3-4 ಮೆಂಬರ್ಸ್ ಸ್ಟೇ ಆಗ್ಬೋದು, ಆ ರೀತಿ ಇದೆ. ಹಾಗೆ ಒಂದು ಟೀಫೈ ಎಲ್ಲನೂ ಕೊಟ್ಟಿರ್ತಾರೆ, ಚೇರ್ ಕೊಟ್ಟಿರ್ತಾರೆ, ಡ್ರೆಸ್ಸಿಂಗ್ ಟೇಬಲು ಎಲ್ಲನೂ ಇರುತ್ತೆ. ಜೊತೆಗೆ ಹೇರ್ ಡ್ರೈಯರ್ ಎಲ್ಲನೂ ಇರುತ್ತೆ. ನೋಡಿ ಈ ರೀತಿ ಇದೆ. ಹಾಗೆ ನೀಟ್ನೆಸ್ಸಲ್ಲೇ ತುಂಬ ಇಷ್ಟ ಆಯಿತು ನಮಗೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ ಆಗಿರ್ಬೋದು, ರೆಸ್ಟ್ ರೂಮ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಹಾಗೆ ಫ್ರಿಡ್ಜು ಸಹ ಇದೆ, ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಗ್ರೀನ್ ಟೀಯಲ್ಲಿ ಒಂದು 2-3 ವೆರೈಟಿ ಗ್ರೀನ್ ಟೀ, ಹಾಗೆ ಕೆಟಲ್ಲು, ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಕೆಟಲ್ಲು, ಮತ್ತು ಕಪ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸು ಅಷ್ಟೇ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಟಿರ್ತಾರೆ. ಹಾಗೆ ರೆಸ್ಟ್ ರೂಮ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು, ಚೆನ್ನಾಗಿದೆ ರೆಸ್ಟ್ ರೂಮು. ಅಂದರೆ ನೀಟಾಗಿ ಮೇಂಟೈನ್ ಮಾಡಿದಾರಲ್ವ, ಅದೊಂದು ಖುಷಿ ಆಯಿತು. ಬಿಸಿನೀರು 24 ಅವರು ಸಹ ಬರುತ್ತೆ, ಚೆನ್ನಾಗಿದೆ ಅನ್ನಿಸ್ತು. ಟವಲ್ಸು ಅಷ್ಟೇ, ಬಾತ್ ಟವಲ್ಲು ಅಷ್ಟೇ ಸಪ್ರೇಟಾಗಿ ಫೇಸ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು ಸಪ್ರೇಟಾಗಿ ಇಟ್ಟಿದ್ದಾರೆ. ಎವ್ರಿ ಡೇ ಅವರೇ ಬಂದು ಅದನ್ನು ಚೇಂಜ್ ಮಾಡ್ತಾರೆ. ಬೆಡ್ದಾಗಿರ್ಬೋದು, ಮತ್ತು ಬಾತ್ ಟವಲ್ ಆಗಿರ್ಬೋದು. ಮತ್ತು ನಾವು ಸಿಗ್ರಿಗೇಟ್ ಮಾಡಿರಲ್ಲ ಅಂದ್ಕೊಳ್ಳಿ, ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ ಇಟ್ಟಿಲ್ಲದೆ ಹಾಗೆ ಹೊರಗಡೆ ಹೋಗಿದ್ರು ಡೋರ್ ಓಪನ್ ಮಾಡ್ಕೊಂಡು ಬಂದು ನೀಟಾಗಿ ಥಿಂಗ್ಸ್ನ ಎಲ್ಲಿ ಬೇಕೋ ಅಲ್ಲೆಲ್ಲ ಇಟ್ಟು ಎಲ್ಲ ಚೇಂಜ್ ಮಾಡ್ತಾರೆ. ಬಟ್ ಯಾವುದೇ ರೀತಿಯ ಥಿಂಗ್ಸ್ನ ಅವರು ಟಚ್ ಮಾಡೋದಿಲ್ಲ. ಹಾಗೆ ನಾವು ಅದೇ ರೀತಿ ಅವ್ರ ಥಿಂಗ್ಸ್ನು ಏನೂ ಹಾಳು ಮಾಡದೆ ಕೊಡಬೇಕು ಅನ್ನೋದೊಂದು ರೂಲ್ಸ್ ಇದೆ ಅಷ್ಟೇ. ಹಾಗೆ ನೋಡಿ, ಹೊರಗಡೆಯಿಂದ ಬಂದ ತಕ್ಷಣ ಬಾಲ್ಕನಿ ಇದೆ ಅಲ್ವಾ, ಬಾಲ್ಕನಿಯಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೂ ಅಷ್ಟೇ. ನೋಡಿ ಈ ರೀತಿ ಇದೆ. ವೆಂಟಿಲೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ಟೇ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಸಹ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದು ಆಮೇಲೆ ಗ್ರೀನ್ ಟೀನ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ನೋಡ್ಕೊತ ನಿಂತ್ಕೊಂಡ್ವಿ. ಯಾಕೆಂದರೆ ಬೇಗನೆ ರೆಡಿಯಾಗಿದ್ವಿ, ಹಾಗಾಗಿ ಇನ್ನೇನು ಹೊರಡೋ ಟೈಮ್ ಬೇರೆ ಆಗಿತ್ತು. 6:30ಗೆಲ್ಲ ಹೊರಡಬೇಕು ಅಂದರು. ಹಾಗಾಗಿ ರೆಡಿಯಾಗಿ ಬಂದ್ವಿ. ಗ್ರೀನ್ ಟೀ ಎಲ್ಲ ಅಷ್ಟೇ ಅಲ್ಲೇ ಇರುತ್ತಲ್ವ, ಅದೊಂದು ಖುಷಿ ಆಯಿತು. ಸ್ವಲ್ಪ ಬೇಜಾರಾದರೆ ಟೀ ಎಲ್ಲ ತಗೊಳ್ಬೋದು ಅಂತ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ. ಹೇಗಿದ್ದರೂ ರೆಡಿಯಾಗಿ ಬೇಗ ಬಂದಿದ್ದೀವಲ್ಲ, ಒಂದು ಸ್ವಲ್ಪ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದ್ವಿ. ಆ ಪಾರ್ಕ್ ಹತ್ರ ಅಲ್ಲಿ ಬಂದರೆ ನಂಗೊಂದು ತುಂಬ ಇಷ್ಟ. ಗಣಗಲುವ ಅಂತಾರಲ್ವ, ಆ ಮರ ಇತ್ತು, ನೋಡಿನೇ ಖುಷಿ ಆಯಿತು ನಂಗೆ. ಆ್ಯಕ್ಚುಲಿ ಆ ಹೂವನ್ನ ಇಟ್ಕೊಂಡ್ರೆ ನಂಗೆ ತುಂಬ ಇಷ್ಟ ಇಟ್ಕೊಳ್ಳೋದಕ್ಕೆ. ಹಾಗಾಗಿ ಹೂ ಮುಟ್ಕೊಂಡು ನಮ್ಮ ಮನೆಯವ್ರ ಹತ್ರ ಒಂದೆರಡು ಫೋಟೋನು ಸಹ ತೆಗೆಸ್ಕೊಂಡೆ. ಬಟ್ ಅವರೇನು ಫೋಟೋ ತೆಗಿಯೋಷ್ಟೊತ್ತಿಗೆ ಸಿಡಿ ಅಂತಿದ್ರು. ಅವರಿಗೆ ಪೇಷನ್ಸ್ ಇಲ್ಲ ಫೋಟೋ ತೆಗಿಯೋಕ್ಕೆ. ಬಟ್ ಏನು ಮಾಡೋದು, ನಮ್ಮ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಗೊತ್ತಲ್ಲ, ಫೋಟೋ ತೆಕ್ಕೊಳ್ಳೋ ಸ್ವಲ್ಪ ಕ್ರೇಜ್ ನನಗಂತೂ ಇದೆ. ಹಾಗಾಗಿ ಅವ್ರ ಹತ್ರ ಬೈಸ್ಕೊಂಡು ಬಾರಿಸ್ಕೊಂಡು ಫೋಟೋನು ಸಹ ತೆಗೆಸ್ಕೊಂಡೆ. ಹಾಗೆ ಅವ್ರ ಜೊತೆ ಒಂದೆರಡು ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ. ತೆಕ್ಕೊಂಡು ನೋಡಿ, ಆ ಹೂವು ಇಟ್ಕೊಂಡು ಒಂದೆರಡು ತೆಗೀರಿ ಅಂದರೆ ಸಾಕು, ಏನು ಹೇಳ್ಬೋದು ಅಂತ ನೋಡಿ ಆಗೋಯ್ತಂತೆ. ಹಾಗಾಗಿ ಹೊರಟ್ವಿ. ನಾವು ಹೋಗಿದ್ದು ಬಂದು ಇವಾಗ ಫುಡ್ ಸ್ಟ್ರೀಟ್ಗೆ ಹೊರಡ್ತಾ ಇದ್ದೀವಿ. ಪಟ್ಟಾಯದಲ್ಲಿರೋ ಫುಡ್ ಸ್ಟ್ರೀಟ್ಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಬಂದು ಬೆಂಗಳೂರಲ್ಲಿ ಇದೆಯಲ್ಲ ಫುಡ್ ಸ್ಟ್ರೀಟು, ಅದೇ ರೀತಿ ಇರುತ್ತೆ. ತುಂಬಾ ಸ್ಟಾಲ್ಸ್ ಇರುತ್ತೆ.
ನೋಡಿ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ಈ ಥರ ಗೇಮ್ಸ್ ಆಡ್ತಾರಲ್ವ, ವೀಲ್ ಇದೆಲ್ಲ ಇತ್ತು. ನೋಡೋದಕ್ಕೆ ಲೈಟಿಂಗ್ಸ್ ಆಗಿರೋದ್ರಿಂದ ಚೆನ್ನಾಗಿ ಕಾಣ್ತಾ ಇತ್ತು. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಮೇಲಕ್ಕೆ ಹೋದಾಗ ವ್ಯೂ ಕಾಣುತ್ತೆ ಸಿಟಿದು ಅಂತ ಹೇಳಿದ್ರು. ಹಾಗೆ ಶಾಪ್ಸ್ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ ಹೇಳಿಬಿಟ್ಟು. ಲೈಕ್ ಪಬ್ಲಿಕ್ ಪ್ಲೇಸ್ ಥರ ಇದೆ. ಲೈಕ್ ಹೇಗೆ ಶಾಪಿಂಗ್ ಸ್ಟ್ರೀಟು ಅಥವಾ ಫುಡ್ ಸ್ಟ್ರೀಟ್ ಇದೆ ಅಲ್ವಾ, ಅದೇ ರೀತಿ ಇರುತ್ತೆ. ಆದರೆ ಇಲ್ಲಿ ಏನು ಫುಡ್ ಸ್ಟ್ರೀಟ್ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ತೋರಿಸ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಈ ಒಂದು ಫುಡ್ ಸ್ಟ್ರೀಟಲ್ಲಿ ಬಟ್ಟೆ ಆಗಿರ್ಬೋದು, ಚಪ್ಪಲ್ ಆಗಿರ್ಬೋದು, ಮೇಕಪ್ ರಿಲೇಟೆಡ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ಶಾಪ್ಸ್ ಎಲ್ಲ ಚಿಕ್ಕ ಚಿಕ್ಕ ಸ್ಟೋರ್ ಇರುತ್ತೆ, ಆದರೆ ತುಂಬ ಮೆಟೀರಿಯಲ್ ಇರುತ್ತೆ. ಹಾಗೇ ಬಂದೆ, ಇಲ್ಲಿ ನೋಡಿ ಯಾವುದೋ ಒಂದು ಗೇಮ್, ಮಕ್ಳಿಗೆ ರಿಲೇಟೆಡ್ ಒಂದು ಗೇಮ್ ಇತ್ತು. ಒಂದು ಅಂದರೆ 15 ಶಾರ್ಟ್ಗೆ ಬಂದು 15 ಥಾಯ್ ಬಾತ್, ಹಾಗೆ 30 ಶಾರ್ಟ್ಸ್ಗೆ ಬಂದು 100 ಥಾಯ್ ಬಾತ್ ಅಂತ ಹೇಳಿದ್ರು. ಅಂದರೆ 50 ಅಂದರೆ 150, 100 ಥಾಯ್ ಬಾತ್ ಅಂದರೆ 300 ರುಪೀಸು. ಆ ಗನ್ ನೋಡಿ ಸ್ವಲ್ಪ ಏನಪ್ಪ ರಿಯಲ್ ಗನ್ ಥರ ಚೆನ್ನಾಗಿ ಕಾಣ್ತಿದೆ ಅಲ್ಲ ಅಂತ ನಾವೊಂದು ಸ್ವಲ್ಪ ಟ್ರೈ ಮಾಡಿದ್ದು ಉಂಟು. ಆಮೇಲೆ ಯೋಚನೆ ಮಾಡಿದ್ವಿ, ಯಾಕೆ ಸುಮ್ಮನೆ ನಾವು ಆಡೋದು, ಇಲ್ಲಿಂದ ತೊಗೊಂಡು ಹೋದ್ರೂ ನಮಗೆ ಬ್ಯಾಗೇಜ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಿದಂತೂ ನಿಜ. ನೋಡಿ ಹಾಗೆಯೇ ಫುಡ್ ಟ್ರಕ್ಕು ಅಷ್ಟೇ ತುಂಬಾ ಇದ್ದಾವೆ ಇಲ್ಲಿ. ಶಾಪ್ಸ್ ಅಂತೂ ಹೇಳೋದೇ ಬೇಡ, ಅಷ್ಟು ಶಾಪ್ಸು, ಮೆಟೀರಿಯಲ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಕಂಪೇರ್ ಟು ನಮ್ಮ ಇಂಡಿಯಾ ಅಥವಾ ಬೆಂಗಳೂರಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ. You want to make chair or extension? No extension. Just chair. Yes. Start color 230. Basic color. Glitter 300, 340, 3 cat eye 350. Total. Different color. 230, 230 start. ಇಲ್ಲೆಲ್ಲ ನೇಲ್ ಆರ್ಟ್ ಎಲ್ಲ ತುಂಬಾ ಫೇಮಸ್ಸು. ಅಂದರೆ ಒಂದು ಬೀದಿಯಲ್ಲಿ ಒಂದು 10 ಶಾಪ್ ಇರುತ್ತೆ, ಅಷ್ಟೊಂದು ಶಾಪ್ಸ್ ಎಲ್ಲ ಇರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಾ ಅಲ್ವಾ, ಇದು ಬಂದು ತೆಂಗಿನಕಾಯಿದು ಸೋಪ್ ಅಂತೆ. ಅಂದರೆ ಅದು ತೆಂಗಿನಕಾಯಿ ರೀತಿ ಕಾಣೋಂಥ ಸೋಪು. ನಾನೇನು ಅಂದ್ಕೊಂಡೆ, ತೆಂಗಿನಕಾಯಿ ನೋಡಿದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಂದ್ಕೊಂಡೆ. ಹಾಗೆ ಡಿಫ್ರೆಂಟ್ ಶೇಪ್ಸಲ್ಲಿ ನೋಡಿ, ಅಲ್ಲೇನು ಮ್ಯಾಂಗೋದು, ವಾಟರ್ ಮೆಲನ್ದು, ಬಾಡಿ ಶೇಪ್ದಾಗಿರ್ಬೋದು, ಅದೇ ಎಲ್ಲನೂ ಸೋಪ್ಗಳಂತೆ. ಹಾಗೆ ಇಲ್ಲಿ ಬ್ಯೂಟಿ ಕಾನ್ಷಿಯಸ್ಸು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಪಾರ್ಲರು ಮತ್ತು ಮಸಾಜಸ್ಸು ಜಾಸ್ತಿ. ಹಾಗೆ ಶಾಪ್ಸ್ ನೋಡ್ಬೋದು, ಚಿಕ್ಕದಾಗಿರುತ್ತೆ ಮತ್ತು ಮೇಲೆ ಮನೆ ಇರುತ್ತೆ. ಚಿಕ್ಕದಾಗಿದ್ದರೂ ಮೆಟೀರಿಯಲ್ಸ್ ಸಿಕ್ಕಾಪಟ್ಟೆ ವೆರೈಟೀಸ್ ಇರುತ್ತೆ. ಹಾಗೆ ಫುಡ್ಡು ವಿಚಾರಕ್ಕೆ ಬಂದರೆ ಇಲ್ಲಿ ನಾನ್ ವೆಜ್ ಸ್ವಲ್ಪ ಜಾಸ್ತಿನೇ ಅನ್ಬೋದು ನಮಗೆ ಕಂಪೇರ್ ಮಾಡಿಕೊಂಡ್ರೆ. ಅದರಲ್ಲೂ ಸೀ ಫುಡ್ ಜಾಸ್ತಿ ಅಂತ ಹೇಳ್ಬೋದು. ವೆರೈಟಿ ಸೀ ಫುಡ್ಸ್ What is this? What is this? ರಿಪ್ಸ್ ಅಂತೆ ಪೋರ್ಕ್ದು. Pizza like this. ಅದನ್ನು ಹೆಂಗೆ Homemade. ಬೇಯಿಸಿ ಉಪ್ಪು ಖಾರ ಜಾಸ್ತಿ Okay. ಹಾಗಾಗಿ ಹೇಗಿರುತ್ತೋ ಟೇಸ್ಟ್ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಇಟ್ಟು ಅದು ಬೇಯ್ತಾ ಇರುತ್ತೆ, ಅದನ್ನು ಹಾಕಿಸ್ಕೊಂಡು ತಿಂತಿರ್ತಾರೆ. ಅದನ್ನು ನೋಡಿದ್ರೆ ನಮಗೆ ಬೇಜಾರು ಮಾಡ್ಕೊಳ್ಳೋದೇನಿಲ್ಲ, ಅವ್ರ ಫುಡ್ ಸ್ಟೈಲ್ ಅದೇ ಅಲ್ವಾ, ಹಾಗಾಗಿ. ಯಾವುದು ಪಿಜ್ಜಾ ಮತ್ತು ಯಾವುದು ಚಿಕನ್ ಹಾಕಿ ಇನ್ನೇನು ವೆರೈಟಿ ರೆಸಿಪಿ ಮಾಡಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ನನಗೆ ಸ್ವಲ್ಪ ಕನ್ಫ್ಯೂಷನ್ನೇ ಆಗುತ್ತೆ ಇಲ್ಲೆಲ್ಲ ನೋಡ್ತಾ ಇದ್ದರೆ. ಹಾಗಾಗಿ ಅವ್ರನ್ನ ಪಿಜ್ಜಾನ ಏನು ಅಂತ ಕೇಳಿದೆ. ಹಾಗೆ ಫ್ರೂಟ್ಸ್ ಅಷ್ಟೇ ಇಲ್ಲಿ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಿಗೆ, ಅದರಲ್ಲೂ ಸೀ ಫುಡ್ ಪ್ರಿಯರಿಗಂತೂ ಮಾಡಿಸ್ದಂಗಿರುತ್ತೆ ನೋಡಿ, ಸಕ್ಕತ್ತಾಗಿರುತ್ತೆ. ಬಟ್ ನಮಗೆ ಉಪ್ಪು ಖಾರ ಮತ್ತು ಸ್ಪೈಸಿ ಜಾಸ್ತಿ ತಿಂದು ಅಭ್ಯಾಸ ಇರಲ್ಲ ಅಷ್ಟೇ. ಹಾಗೆ ಲೇಡಿ ಕ್ಯಾಟ್ನ ಎತ್ಕೊಂಡು ಹೋಗ್ತಾ ಇದ್ರು, ಚೆನ್ನಾಗಿತ್ತು. ಒಳ್ಳೆ ನಾವು ಪೆಟ್ನ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಸೀ ಫುಡ್ ಯಾವ ರೀತಿ ಬಾಯ್ಲ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು. ಬಿಸಿಯಾಗಿ ಕೊಡ್ತಾರೆ. ಮತ್ತು ಟೇಸ್ಟು ನಮಗೇನೋ ಗೊತ್ತಿಲ್ಲ ಅಷ್ಟಾಗಿ, ಬಟ್ ಅಲ್ಲೆಲ್ಲ ಮತ್ತು ಫಾರ್ಚುನರ್ಸ್ ಜಾಸ್ತಿ ಇದ್ದಾರೆ ಇಲ್ಲೆಲ್ಲ ಅಂತ ಅನ್ನಿಸ್ತು ಅವತ್ತು ನೋಡಿದಾಗ ನಮಗೆ. ಹಾಗೆ ಫ್ರೂಟ್ಸ್ ನೋಡಿ ಯಾವ ರೀತಿ ಕಟ್ ಮಾಡಿ ಇಟ್ಟಿದ್ದಾರೆ, ಅಂದರೆ ಫ್ರೆಶ್ಶು ಜ್ಯೂಸು ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಡಿಸ್ಪ್ಲೇಗೆ ನಿಜವಾದ ಫ್ರೂಟ್ನೇ ಕಟ್ ಮಾಡಿ ಇಟ್ಟಿದ್ದಾರೆ. ಮತ್ತು ಸ್ಯಾಂಡ್ವಿಚ್ ಎಲ್ಲ ಜಾಸ್ತಿನೇ, ಅದರಲ್ಲೂ ಚಿಕನ್ ಸ್ಯಾಂಡ್ವಿಚ್ ಜಾಸ್ತಿ ಇಲ್ಲಿ. ಸೀ ಫುಡ್ಡಲ್ಲಂತೂ ವೆರೈಟಿಯಾಗಿ ಇಟ್ಟಿರ್ತಾರೆ. ಅಂತೂ ಅದರಲ್ಲಿ ಏನು ಸೀ ಫುಡ್ಡಲ್ಲಿ ಏನೇನು ಯಾವುದ್ಯಾವ್ದು ಅಂತಲೇ ಹೆಸರು ಗೊತ್ತಿಲ್ಲ ಕೆಲವೊಂದೆಲ್ಲ, ಹಾಗೆಲ್ಲ ಇದೆ. ಇಲ್ಲಿ ನೋಡಿ ಇದೆಲ್ಲ ಬಂದು ಸೀ ಫುಡ್ಡೇ. ಮತ್ತು ಚಿಕನ್ನು ಸೀ ಫುಡ್ ಇಲ್ಲಿ ಮೋಸ್ಟು. ಹಾಗೆ ತರಕಾರಿಗಳು ತಿಂತಾರೆ, ಆದರೆ ಚಿಕನ್ ಅಷ್ಟಲ್ಲ ಅನಿಸುತ್ತೆ ನೋಡಿ. 10 ಥಾಯ್ ಬಾತ್, 100, 50 ಆ ಥರ ಎಲ್ಲ ಇದೆ. ಅಂದರೆ ಇಂಟು 3 ಮಾಡ್ಕೋಬೇಕು ಅಷ್ಟೇ.
ಹಾಗೆ ಫುಡ್ ಸ್ಟ್ರೀಟಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಫ್ಲೈಟ್ ರೀತಿ ಏನೋ ಕಟ್ಟಿದ್ದಾರೆ, ಅದ್ರ ಕೆಳಗಡೆ ಓಡಾಡ್ಬೋದು, ಹತ್ಲಿಕ್ಕೆಲ್ಲ ಬಿಡೋದಿಲ್ಲ. ದೊಡ್ಡದಾಗಿ, ತುಂಬ ದೊಡ್ಡದಾಗಿದೆ. ಹಾಗೆ ನಾನ್ ವೆಜ್ಜು ಆ ಸ್ಟ್ರೀಟಲ್ಲಿ ಒಂದು ಸೈಡ್ಗಿದ್ರೆ ಇನ್ನೊಂದು ಸೈಡೆಲ್ಲನೂ ಫ್ರೂಟ್ಸು, ಸಿಕ್ಕಾಪಟ್ಟೆ ಫ್ರೂಟ್ಸು. ಏನು ಫ್ರೂಟ್ಸ್ ಸಿಗುತ್ತೆ ಅಂತೀರಾ, ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸು ಸಹ ಸಿಗುತ್ತೆ. ಇದು ನೋಡಿ ಹೆಬ್ಬಳಸು ಅಂತ ನಾವು ಕರಿತೀವಿ, ಅಲ್ಲೆಲ್ಲ ತುಂಬ ಜಾಸ್ತಿ ಎಲ್ಲ ರೀತಿಯ ಫ್ರೂಟ್ಸು ಸಹ ಸಿಗುತ್ತೆ. ಸೇಮ್ ನಾವು ವಿಯೆಟ್ನಾಮಲ್ಲಿದ್ದಾಗ ಇದೇ ರೀತಿ ಇತ್ತು. ಅಲ್ಲೂ ತುಂಬ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ ಮತ್ತು ಎಲ್ಲ ರೀತಿಯ ಫ್ರೂಟ್ಸು ಸಹ ಸಿಗುತ್ತೆ. ಮತ್ತು ಫ್ರೂಟ್ ಜ್ಯೂಸು ಫ್ರೆಶ್ ಆಗಿರುತ್ತೆ ಅಲ್ಲಿ, ಅದಂತೂ 100%. ಯಾರಾದರೂ ಹೋದಾಗ ಸೀ ಫುಡ್ನ ಮತ್ತು ಫ್ರೂಟ್ಸ್ನ, ಅದರಲ್ಲೂ ಡಿಫ್ರೆಂಟಾಗಿರೋ ಫ್ರೂಟ್ಸ್ನ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೇ ಬಂದ್ವಿ. ಬರಬೇಕಾದ್ರೆ ಅವಲೊಂದಿತ್ತು ಅಲ್ಲಿ. ಆ ಗೂಬೆ ಜೊತೆ ನಾವು ಫೋಟೋ ತೆಕ್ಕೊಳ್ಳೋಕ್ಕೆ 100 ಥಾಯ್ ಬಾತ್ ಕೊಡಬೇಕಂತೆ. ಅದು ಕೈ ಮೇಲೆ ಇಟ್ಟು, ಗ್ಲೌಸ್ ಹಾಕಿ ಕೈ ಮೇಲೆ ಇಟ್ಟು ಫೋಟೋ ತೆಗಿತಾರೆ. ಅದಕ್ಕೆ 60 ಥಾಯ್ ಬಾತು ಮತ್ತು 100 ಥಾಯ್ ಬಾತು ಆ ರೀತಿ ಇದೆ. ಪಾಪ ಅವ್ರ ಜೀವನ ಓಕೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಏನೇನೆಲ್ಲ ಇದೆ ಅಂದ್ಕೊಂಡ್ವಿ. ನೋಡಿರಿ ಹೇಗಿದೆ ಅಂತ ಹೇಳಿಬಿಟ್ಟು ಫುಡ್ ಸ್ಟ್ರೀಟು. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಜನ ಮಾತ್ರ ಸಿಕ್ಕಾಪಟ್ಟೆ ಇರ್ತಾರೆ. ಇಲ್ಲಿ ನೋಡಿ, ಇದೊಂದು ಯಾವುದೋ ಶಾಪಿಗೆ ಬಂದ್ವಿ. ನಿಮ್ಗೆ ಯಾರ್ಯಾರಿಗೆ ನೀವು ಹುಳ ಉಪ್ಪಟೆಗಳನ್ನೆಲ್ಲ ತಿನ್ನಬೇಕು ಅಂದ್ಕೊಂಡಿದ್ದಾರೋ ಅವರೆಲ್ಲ ಥೈಲ್ಯಾಂಡ್ಗೆ ಒಂದು ಸಾರಿ ಹೋಗಿ ಬನ್ನಿ ಅಂತ ಹೇಳ್ಬೋದು. ಯಾವ್ಯಾವ ರೀತಿ ಹುಳ ಬೇಕು, ಇಲ್ಲಿ ನೋಡಿರಿ ಜಿರ್ಲೆನ ಹೆಂಗೆ ಫ್ರೈ ಮಾಡಿ ಇಟ್ಟಿದ್ದಾರೆ. ಹಾಗೆ ಇದು ಯಾವುದೋ ಒಂದು ಹುಳನ ಫ್ರೈ ಮಾಡಿ ಇಟ್ಟಿದ್ದಾರೆ, ನೋಡಿದ್ರೆ ಒಂಥರ ಅನಿಸುತ್ತೆ. ಬಟ್ ಹೀಗೆಲ್ಲ ತಿಂತಾರ ಅಂತ ನೋಡಿ. ಅದು ಹಾಟ್ ಬಂದು 500 ಬಾತ್ ಅಂತೆ, ಅಂದರೆ 150 ರುಪೀಸು. ಇನ್ನೊಂದು ನೋಡಿ, ಇಲ್ಲೇನೋ ವೈಟ್ ಹುಳ ಇದೆ ಅಲ್ವಾ, ಅದು ಬಂದು 100 ಥಾಯ್ ಬಾತ್ ಅಂದರೆ 300 ರುಪೀಸ್ ಅಂತೆ ಒಂದು ಬೌಲು. ಹಾಗೆ ನಮಗಿಲ್ಲಿ ಅದನ್ನೆಲ್ಲ ಹೇಗೆ ಇಟ್ಕೊಂಡು ಫ್ರೈ ಮಾಡ್ತಾರೋ ಗೊತ್ತಿಲ್ಲ, ಎಣ್ಣೆಲಿ ಮೇ ಬಿ ಫ್ರೈ ಮಾಡಿ ಕೊಡ್ಬೋದು ಅನಿಸುತ್ತೆ. ಇಲ್ಲಿ ನೋಡಿ ಚೇಳು 150 ಥಾಯ್ ಬಾತ್ ಅಂತೆ. ಹಾಗೆ ಫೋಟೋ ತೆಕ್ಕೊಂಡ್ರೆ, ವಿಡಿಯೋ ಮಾಡಿಕೊಂಡ್ರೆ 20 ಥಾಯ್ ಬಾತ್ ಅಂತ ಹೇಳಿದ್ರು. ಎಲ್ಲ ರೀತಿಯ ಹುಳಗಳು ಇಲ್ಲಿ ವೇಸ್ಟ್ ಮಾಡೋದೇ ತಿಂತಾರೆ. ನಮಗೊಂಥರ ಅನಿಸುತ್ತೆ. ಹಾವೆಲ್ಲ ತಿಂತಿದ್ದಾರೆ ನೋಡಿ, ಅಂದರೆ ಫ್ರೈ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾರೋ ಒಬ್ಬರು ಅಂದರೆ ಜೋಕರ್ ಥರ ಟೆಡ್ಡಿ ಬೇರು ಇದು ಹಾಕ್ಕೊಂಡು ಬಂದಿದ್ದರು. ಅವ್ರು ನೋಡಿ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನಿಸ್ತು. ಮಕ್ಕಳಂತೂ ತುಂಬ ಖುಷಿಪಟ್ಟರು ಆ್ಯಕ್ಚುಲಿ. ಇದನ್ನೆಲ್ಲ ನೋಡಿ ಒಂಥರ ಖುಷಿನೂ ಆಯಿತು. ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಆ ಟೆಡ್ಡಿ ಬೇರಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಅದನ್ನು ನೋಡಿ ನಮಗೂ ಒಂಥರ ಖುಷಿ ಆಯಿತು. ಮಕ್ಕಳಿದ್ದರೆ ಸಿಕ್ಕಾಪಟ್ಟೆ ಖುಷಿ ಪಡೋರು. ಹಾಗೆ ಇಲ್ಲಿ ಬಂದರೆ ನಮ್ಗೆ ಗೊತ್ತಿರೋರೊಬ್ಬರು ಟೇಸ್ಟ್ ನೋಡ್ತಾ ಇದ್ದರು. ಮೊಸಳೆನ ಟ್ರೈ ಮಾಡಿ ಅಂತ ಅಂದರು. ನೀವು ತಿಂದ್ರಾ ಅಂದರೆ ಹಾಂ ನೋಡಿ ಖಾಲಿ ಮಾಡಿದ್ವಿ, ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮಲ್ಲಿ ನಾವು ಯಾವುದೇ ದೇಶಕ್ಕೆ ಹೋದರೂ ತಿನ್ನಲ್ಲ. ನಮ್ಮ ಮನೆಯವ್ರು ಅದರಲ್ಲೆಲ್ಲ ಫುಲ್ ಕಟ್ಟಿ ಮಾಡಿದ್ರು. ಹಾಗಾಗಿ ನಾವು ಮೊಸಳೆನ ಟ್ರೈ ಮಾಡೋಕ್ಕಾಗಿಲ್ಲ. ಜೋಳ ಟೇಸ್ಟ್ ಮಾಡಿದ್ರೆ ಕ್ರೊಕೊಡೈಲು ಎಷ್ಟು ಚೆನ್ನಾಗಿ ಇದು ಮಾಡಿರ್ತಾರೆ. ಮತ್ತು ಈ ಚಿಪ್ಸ್ ಎಲ್ಲ ಆ ಪಾಕೆಟ್ ಮೇಲೆ ಯಾವ ಸ್ಟೈಲಲ್ಲಿ, ಅಂದರೆ ಯಾವ ರೀತಿ ಹಾಕಿರ್ತಾರೋ ಅದೇ ರೀತಿ ಅದೇ ಸೈಜಲ್ಲೇ ಸಿಗುತ್ತೆ. ಚಿಕನ್ ಕ್ಯಾಚ್ ಮಾಡಿದ್ದೀನಿ, ನಿಮ್ಮನ್ನು ಸೇರಿಸಿ. ಟೇಸ್ಟ್ ಮಾಡೋಕ್ಕೆ ಅಲ್ವಾ? ನಮ್ಮ ಇಂಡಿಯನ್ಸು, ಅದರಲ್ಲೂ ಕರ್ನಾಟಕದವರು ವಾರ ದಿನ ತಿಥಿ ಅನ್ನೋದು ನೋಡೋದು ಜಾಸ್ತಿ. ಇವತ್ತು ಮಂಡೇ ಆಗಿರೋದ್ರಿಂದ ನೋಡಿ, ನಾವು ಮೊಸಳೆನ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಥೈಲ್ಯಾಂಡ್ಗೆ ಹೋದಾಗ ತಿನ್ನಬೇಕು ಅಂತ. ಮಂಡೇ ಆಗಿರೋದ್ರಿಂದ ತಿನ್ನಲಿಲ್ಲ ನಾವು. ಯಾಕೆ ಅಂದರೆ ಶನಿವಾರ, ಸೋಮವಾರ ಮತ್ತು ಗುರುವಾರ ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಈ ಒಂದು ಶಾಪ್ನಲ್ಲಿ ಕ್ರೊಕೊಡೈಲಿಂದ ಮಾಡಿರೋದೇ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ಕ್ರೊಕೊಡೈಲ್ನ ನೋಡಿ ಯಾವ ರೀತಿ ಸ್ಕಿನ್ ಔಟ್ ಮಾಡಿ ಇಟ್ಟಿದ್ದಾರೆ ಅಂತ, ತಲೆ ಮಾತ್ರ ಗೊತ್ತಾಗುತ್ತೆ ಕ್ರೊಕೊಡೈಲು ಅಂತ ಹೇಳಿಬಿಟ್ಟು. ಹಾಗೆ ನಮ್ಗೆ ಗೊತ್ತಿರೋರೊಬ್ಬರು ತಿಂದು ನೋಡಿದ್ರು, ಅಂದರೆ ಟೇಸ್ಟ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿದೆ, ಏನು ಅಷ್ಟು ಗೊತ್ತಾಗಲ್ಲ, ಮೀಟ್ ತಿಂದ ಹಾಗೆ ಇರುತ್ತೆ ಅಂದರು. ಹೋದಾಗ ಒಂದು ಸರಿ ಥೈಲ್ಯಾಂಡ್ಗೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಮೊಸಳೆ ಮಾಂಸ ನಮ್ಮ ಕಡೆ ಎಲ್ಲ ಸಿಗಲ್ಲ ಅಲ್ವಾ, ಹೆಂಗೂ ಹೋಗಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಅಂದರು. ಬಟ್ ನೆಕ್ಸ್ಟ್ ಟೈಮ್ ನಾವು ಹೋದರೆ ಅಂತೂ ಖಂಡಿತ ಟ್ರೈ ಮಾಡ್ತೀವಿ. ಈ ಸರಿ ಮಿಸ್ ಆಯಿತು. ಹೋದವರು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಂಟಿ ಏನು ಟೇಸ್ಟ್ ನೋಡಿದ್ರಿ? ಮೊಸಳೆ ತಿನ್ಲಿಲ್ವಾ? ನೀವು ವೆಜಿಟೇರಿಯನಾ? ಸಾರಿ ಆಂಟಿ.
ನಾನು ನೋಡಿ ಹೋಗಿ ಪ್ಯೂರ್ ವೆಜಿಟೇರಿಯನ್ಗೆ ಹೋಗ್ಬಿಟ್ಟು ಮೊಸಳೆ ತಿನ್ನಲಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಬಟ್ ನಾವು ತಿನ್ನಲಿಲ್ಲ. ಹಾಗೆ ಹೇಗಿದ್ದರೂ ಅಟ್ಲೀಸ್ಟ್ ಮೊಸಳೆ ಅಂತೂ ತಿನ್ನಲಿಲ್ಲ. ಇಲ್ಲಿ ಫೇಮಸ್ ಕೋಕೋನಟ್ ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ಬಂದ್ವಿ. ಕೋಕೋನಟ್ ಐಸ್ ಕ್ರೀಮು ಮೊದಲೇ ಎಲ್ಲ ಹೇಳ್ತಿದ್ರು, ಮೊಸಳೆ ಮಾಂಸ ಮತ್ತು ಕೋಕೋನಟ್ ಐಸ್ ಕ್ರೀಮ್ ಒಂದ್ಸರಿ ಟೇಸ್ಟ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ. ಹಾಗಾಗಿ ನೈಟ್ ಆಗಿತ್ತು, ನಮ್ಮನೆಯವ್ರು ಕೋಲ್ಡ್ ಆಗುತ್ತೆ ಅಂತ ಪೇಚಾಡ್ತಿದ್ರು. ಅವ್ರೇನಾದರೂ ಪೇಚಾಡ್ಕೊಳ್ಳಿ, ಅಟ್ಲೀಸ್ಟ್ ಕೋಕೋನಟ್ ಐಸ್ ಕ್ರೀಮ್ ಆದರೂ ತಿನ್ನಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಆದರೆ ಇಲ್ಲೇನಂದರೆ ಎಳ್ನೀರು ಕೊಡೋದಿಲ್ಲ ನಮಗೆ. ಅದನ್ನು ಕಟ್ ಮಾಡ್ತಾರೆ ನಮ್ಮ ಎದುರುಗಡೆನೆ, ತೆಗೆದು ಅದನ್ನೊಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೋತಾರೆ. ಅದನ್ನು ಅವ್ರು ನಮಗೆ ಕೇಳಿದ್ರು ಕೊಡೋದಿಲ್ಲ. ಹಾಗೆ ಕೊಬ್ಬರಿ ಇರುತ್ತಲ್ವ, ಆ ಕೊಬ್ಬರಿನ ಏನು ಮಾಡ್ತಾರೆ, ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮೇಲೆ ಹಾಕ್ತಾರೆ. ತುಂಬ ಎಳೆ ಕೊಬ್ಬರಿ ಆಗಿರೋದ್ರಿಂದ ಸಖತ್ತಾಗಿರುತ್ತೆ. ಅದ್ರ ಮೇಲೆ ಫ್ರೈ ಮಾಡಿ ಇಟ್ಟಿರೋ ಪೀನಟ್ ಅಂದರೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಕ್ರೀಮ್ನ ಹಾಕಿಬಿಟ್ಟು ಕೊಡ್ತಾರೆ. 80 ಥಾಯ್ ಬಾತ್ ಅಂದರೆ 240 ರುಪೀಸ್ ನಮ್ಮ ಇಂಡಿಯನ್ ಅಮೌಂಟಲ್ಲಿ. ಬಟ್ ನೋಡಿ ಚೆನ್ನಾಗಿರುತ್ತೆ, ಆರಾಮಾಗಿ ಇಬ್ಬರು ತಿನ್ಬಹುದು. ನೋಡಿ ಹೇಗಿದೆ ಅಂತ. ಆ ಕಡಲೆ ಬೀಜ ಫ್ರೈ ಮಾಡಿರ್ತಾರಲ್ವ, ಅದನ್ನು ಸೇರಿಸ್ಕೊಂಡು ತಿಂದರೆ ಒಂಥರ ಟೇಸ್ಟು, ಆಲ್ಮಂಡ್ ಅಂದರೆ ಡ್ರೈ ಫ್ರೂಟ್ಸ್ ತಿಂದಂಗೆ ಇರುತ್ತೆ. ಬಟ್ ಚೆನ್ನಾಗಿದೆ ಅನ್ನಿಸ್ತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವಾ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೊಬ್ಬರಿ ಫ್ಲೇವರೇ ಇರುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಐಸ್ ಕ್ರೀಮ್ ಎಲ್ಲ ಮೋಸ್ಟ್ ಆಫ್ ಎಲ್ಲನೂ ಟ್ರೈ ಮಾಡೋದ್ವಲ್ವ, ಐಸ್ ಕ್ರೀಮು ಆಲ್ಮೋಸ್ಟ್ ಎಲ್ಲ ಕೋಕೋನಟ್ ಫ್ಲೇವರೇ ಇರುತ್ತೆ. ಹೆಚ್ಚಿನ ಪಕ್ಷ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ಸುತ್ತಾಡಿಕೊಂಡು ಹಾಗೆ ನೆಕ್ಸ್ಟ್ ನಾವು ಆ ಕಡೆ ಹೋಗಬೇಕಾದ್ರೆ ಏರ್ ಎಕ್ಸ್ಟೆನ್ಷನ್ ಹಾಕ್ಕೊಂಡು ಟ್ರೈ ಮಾಡ್ತಿದ್ರು ಒಬ್ರು. ಅವರು ನೋಡಿ ನಾವು ಯಾಕೆ ಟ್ರೈ ಮಾಡಬಾರ್ದು ಅನ್ನಿಸ್ತು, ಮತ್ತು ಈಸಿ ಟು ವೇರ್. ಹಾಗಾಗಿ ನಾವು ಸ್ವಲ್ಪ ಟ್ರೈ ಮಾಡೋಣ ಅಂತ ನಾವೆಲ್ಲ ಹೋದ್ವಿ. ನೋಡಿ ಜಸ್ಟ್ ಹ್ಯಾಟ್ ಹಾಕ್ಕೊಳ್ಳೋದು ಅಷ್ಟೇ. ಹ್ಯಾಟ್ ಹಾಕ್ಕೊಂಡ್ರೆ ಸಾಕು, ಲೈಕ್ ನ್ಯಾಚುರಲ್ ಆಗೇ ಕಾಣುತ್ತೆ, ಈಸಿಯಾಗಿ ವೇರ್ ಮಾಡ್ಬೋದಲ್ಲ ಅಂದ್ಬಿಟ್ಟು ವೇರ್ ಮಾಡಿದ್ವಿ. ಎಲ್ಲರೂ ಇದೇ ರೀತಿ ಟ್ರೈ ಮಾಡಿದ್ವಿ ನೋಡಿ. ಸ್ವಲ್ಪ ಕ್ರೇಜಿ ಅನ್ನಿಸ್ತು. ಕ್ರೇಜಿ ಅನ್ಸಿದ್ರು ಈ ರೀತಿ ಎಲ್ಲ ತರಲೆ ಕೆಲಸ ಮಾಡಿದ್ರೇ ಅಲ್ವಾ ನೆನ್ಪಿಟ್ಕೊಳಕ್ಕಾಗೋದು. ಹಾಗಾಗಿ ಎಲ್ಲರೂ ಒಂದೊಂದು ಹಾಕ್ಕೊಂಡು ಟ್ರೈ ಮಾಡಿದ್ವಿ. ಬಟ್ ಅಂಗಡಿಯವ್ನು ನೋಡ್ಕೊತ ನಿಂತಿದ್ದ, ಪುಣ್ಯಕ್ಕೆ ಬೈಲಿಲ್ಲ. ನೋಡಿ ಎಲ್ಲರೂ ಹೇಗೆ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀವಿ ಅಂತ. ಬಟ್ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣುತ್ತೆ ಗೊತ್ತೇ ಆಗಲ್ಲ. ಜಸ್ಟ್ ಹ್ಯಾಟ್ನ ಹಾಕ್ಕೊಂಡ್ರೆ ಸಾಕು. ನೋಡಿ ಈಗ ನಾನು ಹಾಕ್ಕೊಳ್ತಿದ್ದೀನಲ್ಲ, ಅದಂತೂ ನಿಜ ರಿಯಲಾಗಿ ನನ್ನ ಕೂದಲು ಥರನೇ ಇತ್ತು, ಸ್ವಲ್ಪ ಕಲರ್ ಚೇಂಜ್. ನೋಡಿ ಹೇಗೆ ಕಾಣ್ತಿದೆ ಅಂತ, ಚೆನ್ನಾಗಿದೆ ಅಲ್ಲ. ಹಾಗಾಗಿ ಎಲ್ಲರೂ ಇದೇ ರೀತಿ ಟ್ರೈ ಮಾಡಿದ್ವಿ. ಇದು ನೋಡಿ, ಇದಂತೂ ನೆಕ್ಸ್ಟ್ ಲೆವೆಲ್ಲು. ಹೀಗೆ ಇದನ್ನೆಲ್ಲ ಟ್ರೈ ಮಾಡ್ಕೊಳ್ತಾ ಮತ್ತು ನೆಕ್ಸ್ಟು ಫುಡ್ ಸ್ಟ್ರೀಟಿಂದ ಹೊರಗಡೆ ಬಂದು ನಾವು ಈಗ ಹೋಗ್ತಾ ಇದ್ದೀವಿ ಬೇರೆ ಕಡೆಗೆ. ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅಲ್ಕಜಾರ್ ಶೋ ಅಂತ ಇದೆ, ಪಟ್ಟಾಯದಲ್ಲಿ ಫೇಮಸ್ ಒಂದು ಶೋ ಅಂತಲೇ ಹೇಳ್ಬೋದು. ಅಲ್ಲಿಂದ ಒಂದು 5 ಮಿನಿಟ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇರುತ್ತೆ. ಹಾಗಾಗಿ ಎಲ್ಲರೂ ನಮ್ಮ ಮನೆಯವ್ರು ಬೇರೆ ಮಾಲ್ ನೋಡೋದಕ್ಕೆ ಅಂತ ಹೊರಟ್ಬಿಟ್ರು. ಹಾಗಾಗಿ ನಾನು ಇವ್ರ ಜೊತೆ ಅಲ್ಕಾಜಾರ್ ಶೋ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಅದು ಇದು ನೋಡ್ಕೊಳ್ತಾ ಮಾತಾಡ್ತಾ ಹೋದ್ವಿ. ಹೋಗಿದ್ದೆ ಗೊತ್ತಾಗಲಿಲ್ಲ, ಟೈಮ್ ಪಾಸ್ ಮಾಡಿದ್ದೆ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ನೈಟ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಅಲ್ಲಿ ಹೋದ್ಮೇಲೆ ಪರಿಚಯ ಆಗಿದ್ದು, ಯಾರೂ ಪರಿಚಯ ಇರಲಿಲ್ಲ. ಬಟ್ ಎಲ್ಲ ಬರಬೇಕಾದ್ರೆ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ವಿ, ಅಷ್ಟು ಚೆನ್ನಾಗಿತ್ತು. ನೋಡಿ ಇದು ಅಲ್ಕಜಾರ್ ಶೋ ನಡೆಯತಕ್ಕಂಥ ಪ್ಲೇಸ್. ಇದು ತುಂಬಾ ಚೆನ್ನಾಗಿದೆ ಅಲ್ಕಜಾರ್ ಶೋ ಅಂತೂ. ಹಾಗೆ ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಇದು ನೋಡಿ ಫೋಟೋಗಂತಲೇ ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಲೈಟ್ಸ್ ಅಂತೂ ಎಲ್ಲ ಕಲರ್ಸು, ರೈನ್ಬೋ ಕಲರ್ಸ್ ಇದೆ. ನಾವೆಲ್ಲರೂ ಹೋಗಿದ್ವಲ್ಲ, ಹಾಗಾಗಿ ಎಲ್ಲರೂ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ನಮ್ಮ ಮನೆಯವ್ರ ಜೊತೆ. ಹಾಗೆ ಅಲ್ಲಿ ಫ್ರೆಂಡ್ಸ್ ಆದ್ರಲ್ಲ, ಅವ್ರ ಜೊತೆ ನಾವೆಲ್ಲ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಬೇಗ ಹೋಗಿದ್ವಿ, 9:30ಗೆ ಶೋ ಸ್ಟಾರ್ಟ್ ಆಗೋದು ಅಂದರು. ಹಾಗಾಗಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಹಾಯ್ ನೋಡಿ, ಎಲ್ಲ ಅಲ್ಲೋದ್ಮೇಲೆ ಆಗಿರೋ ಫ್ರೆಂಡ್ಸ್, ಲೈಕ್ ಹಳೆ ಫ್ರೆಂಡ್ಸ್ ಆದರು ಅಂತಲೇ ಹೇಳ್ಬೋದು. ಇಲ್ಲೇನು ನೋಡ್ತಿದ್ದೀರಾ ಅಲ್ವಾ, ಇವರೇನೆ ಅಲ್ಕಾಜಾರ್ ಶೋನ ನಡೆಸ್ಕೊಡೋಂಥವ್ರು. ಅರೌಂಡ್ ಏನಿಲ್ಲ ಅಂದರೂ 200 ಮೆಂಬರ್ಸ್ ಇರ್ತಾರೆ. ಬಟ್ ಏನಂದರೆ ಸಖತ್ತಾಗಿರ್ತಾರೆ ನೋಡೋದಕ್ಕಂತೂ, ನೆಕ್ಸ್ಟ್ ಲೆವೆಲ್ಲು. ಹಾಗೆ ಇವ್ರ ಜೊತೆ ನಾವು ಫೋಟೋ ತೆಕ್ಕೊಳ್ಬೇಕಂದ್ರೂ 100 ಥಾಯ್ ಬಾತ್ ಅಂದರೆ 300 ರುಪೀಸ್ ಕೊಡಬೇಕು. ಅವರೇ ಕರೀತಾ ಇರ್ತಾರೆ, ಬನ್ನಿ ಜೊತೇಲಿ ಫೋಟೋ ತೆಕ್ಕೊಳ್ಳಿ ಅಂತ ಹೇಳಿಬಿಟ್ಟು. ಹಾಯ್ ಮಾಡೋದು, ಫೋಟೋ ತೆಕ್ಕೊಳ್ಳೋದು, ಫೋಸ್ ಕೊಡೋದೆಲ್ಲ ಮಾಡ್ತಾರೆ. ನಾವು ಪೇ ಮಾಡಿ ಅವ್ರ ಜೊತೆ ಫೋಟೋ ವೀಡಿಯೋ ಮಾಡ್ಕೊಳ್ಬಹುದು. ಹಾಗೆ ಅಲ್ಕಾಜಾರ್ ಶೋಗೂ ಸಹ ಸ್ಟಾರ್ಟ್ ಆಯಿತು, ಅಂದರೆ ಟೈಮ್ ಆಯಿತು. ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ಟಿಕೆಟ್ನ ತೋರಿಸಿದ್ರೆ ಅವರು ವಾಟರ್ ಬಾಟಲ್ ಒಂದೊಂದು ಕೊಡ್ತಾರೆ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ನಮಗೆ ಟಿಕೆಟಲ್ಲೇ ಮೆನ್ಷನ್ ಆಗಿರುತ್ತೆ ಸೀಟ್ ಎಲ್ಲನೂ. ಅಲ್ಲೋಗಿ ಕೂತ್ಕೊಂಡು ಶೋನ ನೋಡ್ಬೋದು. ನೋಡಿ ಇದೇನೇ ಅಲ್ಕಾಜಾರ್ ಶೋ, ತುಂಬ ಹೊತ್ತು ನಡೆಯುತ್ತೆ, ಸಖತ್ತಾಗಿರುತ್ತೆ, ನೆಕ್ಸ್ಟ್ ಲೆವೆಲ್. ಅಂದರೆ ನಾವೆಲ್ಲೋ ಮೂವಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವೇನೋ ಅನಿಸುತ್ತೆ, ಆ ರೀತಿ ಇರುತ್ತೆ. ಅರೌಂಡ್ ಏನಿಲ್ಲ ಅಂದರೂ 200 ಮೆಂಬರ್ಸು ಈ ಶೋನ ನಡೆಸ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಪಟ್ಟಾಯಾಗ ಹೋದಾಗ ಒಂದ್ಸರಿ ಮಿಸ್ ಮಾಡದೆ ವಿಸಿಟ್ ಮಾಡಿ. ಹಾಗೆ ಅಲ್ಲಿ ಶೋನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಡಿನ್ನರ್ಗೆ. ಅರೌಂಡ್ ಡಿನ್ನರ್ಗೆ ಹೋಗೋಷ್ಟೊತ್ತಿಗೆ ಏನಿಲ್ಲ ಅಂದರೂ 11:40 ಆಗಿತ್ತು. ಲೇಟ್ ನೈಟ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಅಲ್ಲಿ ಹೋದ ತಕ್ಷಣ ಇಂಡಿಯನ್ ರೆಸ್ಟೋರೆಂಟ್ನ ನೋಡಿದ್ವಲ್ಲ, ತುಂಬ ಖುಷಿಯಾಯಿತು. ಅದರಲ್ಲೂ ಅಲ್ಲಿರ್ತಕ್ಕಂಥ ಆ್ಯಂಬಿಯನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್. ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು, ಲೈಟಿಂಗ್ಸ್ ಆಗಿರ್ಬೋದು ಮತ್ತು
ಅಲ್ಲಿ ಮೇಂಟೆನೆನ್ಸ್ ಮಾಡಿದಾರಲ್ವ ಅದಂತೂ ತುಂಬ ಇಷ್ಟ ಆಯಿತು. ಜೊತೆಗೆ ಫುಡ್ಡು ಅಷ್ಟೇ ತುಂಬಾ ಚೆನ್ನಾಗಿತ್ತು. ರೋಟಿ ಆಗಿರ್ಬೋದು ಮತ್ತು ವೆರೈಟೀಸ್ ಆಫ್ ಪಲ್ಯ ದಾಲ್ ಆಗಿರ್ಬೋದು ಮತ್ತು ಪಾನಿಪುರಿಯಿಂದ ಹಿಡಿದು ಎಲ್ಲನೂ ಇತ್ತು. ಚೆನ್ನಾಗಿತ್ತು, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಒಳ್ಳೆ ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ದಂಗೆ ಆಯಿತು. ಹಾಗೆ ಜೊತೆಗೆ ಕನ್ನಡ ಸಾಂಗ್ ಬೇರೆ ಹಾಕಿದ್ರು, ನೋಡ್ಕೊಂಡು ತಿನ್ನೋದೇ ಒಂದು ಮಜಾ. ಹೀಗಿತ್ತು ನಮ್ಮ ಡೇ 1. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.